ಅಯ್ಯೋ ರೀ, ಏನಾಯ್ತ್ರಿ ವಿಜಯ್? ಅಯ್ಯೋ ರೀ, ಏನ್ರಿ ಏನಾಯ್ತು? ಅಯ್ಯೋ ರೀ, ಅಲ್ಲಿ ಅಲ್ಲಿ ಡೂಪ್ಲಿಕೇಟ್ ಹಲ್ಲಿರಿ. ಡೂಪ್ಲಿಕೇಟಾ? ಪಂಕ ಜಾಡಕ್ಕೆ ಅಂತ ತಂದಿದ್ದು. ಅಯ್ಯೋ ವಿಶಾಲಾಕ್ಷಮ್ಮನ್ ಮಗನ್ ಬಡಿಯ. ಯಾವ ಇದೇನೆ ಲೈಟ್ ಏನಾಗ್ತಿಲ್ಲ? ಇಲ್ಲ, ಅದ್ರ ಫ್ಯೂಸ್ ಸಾಯಂಕಾಲನೇ ಹೊಟ್ಟೋಯ್ತು. ಅಯ್ಯೋ ಅಲ್ಲಿ ಫೀಸ್ ಹೋದ್ರೆ ನನಗೆ ಫೀಸ್ ಹೋಗ್ಬಿಡುತ್ತೆ. ಸ್ವಲ್ಪ ಕೋಆಪರೇಟ್ ಮಾಡಿ ಬಾರೆ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಾತ್ರೂಮ್ಗೆ. ನೀವ್ ಬಾತ್ರೂಮ್ಗೆ ಹೋಗಕ್ ನಾನ್ ಯಾಕೆ ಬರ್ಬೇಕು? ಅದಲ್ಲ ಕಣೆ, ಬಾತ್ರೂಮ್ ಅಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ. ನಾನು ಒಬ್ನೇ ಹೋದ್ರೆ ಬರೋದೆಲ್ಲ ಬಂದಾಗ್ಬಿಡ್ತದೆ ಕಣೆ, ಅದಕ್ಕೆ. ನಿಮ್ಗೆ ಮೇನ್ ಡೋರ್ ಕ್ಲೋಸ್ ಮಾಡಿ 3 ಅವರ್ ಆಯ್ತು. ನಾನ್ ಇಷ್ಟೊತ್ತು ಅಲ್ಲೇ ಬಟ್ಟೆ ಹೋಗಿತಾ ಇದ್ದೀರಿ. ಯಾರ್ ಬಂದ್ ಬಚ್ಚಿಟ್ಕೊಳಕ್ ಸಾಧ್ಯ? ನೀವೇ ಹೋಗ್ರಿ. ಅದಲ್ಲ ವಿಷಯ, ನೀನ್ ಒಳಗಡೆ ಬಂದು ಕಣ್ಣು ಮಗು ಕ್ಲೋಸ್ ಮಾಡ್ಕೊಂಡು ನಿಂತ್ಕೋ. ನಾನು ಅಷ್ಟೊತ್ತಿಗೆ ನನ್ ಕೆಲಸ ಉತ್ತರ ಭೂಪ. ಇಷ್ಟೊತ್ತು ಮಗನ ಹತ್ರ ಶಕ್ತಿಮಾನು, ಆರ್ನಾಲ್ಡು, ಅದು ಇದು ಅಂತ ಕತೆ ಕಟ್ತಾ ಇದ್ರಲ್ರಿ. ನನಗೆ ಭಯ ಅನ್ನೋದು ನೆನ್ನೆ ಮೊನ್ನೆ ಅಂಟ್ಕೊಂಡಿದ್ದಲ್ಲ ಕಣೆ. ನಮ್ ತಾಯಿ ಗರ್ಭದಲ್ಲಿ ಇರೋವಾಗ್ಲೇನೆ ಬೆನ್ನೆತ್ಕೊಂಡ್ಬಿಡ್ತು ಬೇತಾಳ ತರ. ನನಗೆ ಒಂದೊಂದ್ ದಿನಾನು ಒಂದೊಂದ್ ರೀತಿಲಿ ಆ ಭಯ ಅನ್ನೋದು ಹುಡ್ಕೊಂಡ್ ಬರ್ತಾನೆ ಇರುತ್ತೆ ಕಣೆ. ವಿಜಯ್, ಅದ್ ನಿಮ್ ಮನ್ಸಲ್ಲಿರೋ ಭ್ರಮೆ. ಪ್ರಯತ್ನ ಪಟ್ರೆ ನೀವು ಬದ್ಲಾಗ್ಬೋದು ರೀ. ಬದ್ಲಾಗೋದಾ? ಎಲ್ಲಾದ್ರೂ ಉಂಟೇನೆ. ನಾನು ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ. ಆ ಭಯದಿಂದ ಹೊರಗಡೆ ಬರಕ್ ಆಗ್ತಾನೆ ಇಲ್ಲ. ಅದಕ್ಕೆ ನನ್ನ ಮಗನು ನನ್ನ ಹಾಗೆ ಎದುರು ಪುಕ್ಲ ಆಗ್ಬಿಡ್ತಾನೆ ಅಂತ ಹೇಳಿ ನೀವು ದೊಡ್ಡ ಕರಾಟೆ ಕಿಂಗ್ ಅಂತ ನಂಬಿಸಿ ಮನೆ ತುಂಬಾ ಕರಾಟೆ ಫೋಟೋಗಳು ಹಾಕಿದ್ದೀರಾ. ರೈಟ್, ಯು ಆರ್ ಎಕ್ಸಾಕ್ಟ್ಲಿ ಕರೆಕ್ಟ್. ಅದಕ್ಕೆ ತಾನೆ ಮಾಸ್ಟರ್ನ ಮನೆಗೆ ಕರೆಸಿ ಅವನಿಗೆ ಫಸ್ಟ್ ಕ್ಲಾಸ್ ಕರಾಟೆನೆಲ್ಲ ಕಲಿಸ್ಕೊಡ್ತಾ ಇರೋದು. ವಿಶಾಲಾಕ್ಷಿ, ನಾನ್ ಸತ್ರು ನನ್ನ ಮಗನಿಗೆ ನಾನು ಹೆದರ್ ಪುಕ್ಲ ಅನ್ನೋದನ್ನ ಹೇಳ್ಬಿಡ್ಬೇಡ ಕಣೆ. ಮಾತ್ಕೊಡೆ. ಅಲ್ಲ ರೀ, ದೇವ್ರು ನಿಮ್ಗೆ ಎಲ್ಲಾ ಅಂಗಗಳು ಎಲ್ಲಾ ಕಣಗಳು ಕೊಟ್ಟ. ಕರೆಕ್ಟ್ ಅಲ್ವಾ? ಆದ್ರೆ ಧೈರ್ಯ ಅನ್ನೋ ಕಣ ಮಾತ್ರ ತುಂಬಲೇ ಇಲ್ಲ. ಈ ವಿಶಾಲಾಕ್ಷಿ ಗಂಡ ಶೂರ ಆಗ್ತಾನೆ ಅನ್ನೋ ಕನಸು ಈ ಜನ್ಮದಲ್ಲಿ ನನಸಾಗುತ್ತೋ ಇಲ್ವೋ? ನಾನು ಬಹಳ ಹೊತ್ತಿಂದ ಕನಸು ಕಾಣ್ತಾ ಇದ್ದೀನಿ. ಬಾತ್ರೂಮ್ಗೆ ಹೋಗ್ಬೇಕು, ಹೆಲ್ಪ್ ಮಾಡೆ. ಅಯ್ಯೋ, ನಾನು ಅಷ್ಟೊತ್ತಿಂದ ತಡ್ಕೊಂಡು ನಿಂತಿದ್ದೀನಿ, ಬಾರೆ. ಇಲ್ಲಿ ಯಾವ ಮಹಾತ್ಮನಿಗೂ ಕನ್ನಡ ಬರಲ್ವೇನಪ್ಪ? ಅಯ್ಯೋ ನಿನ್ ಕನ್ನಡ ಬರ್ತದೆಯಾ? ಅಯ್ಯೋ ಗಾಚಾರ್ವಿ, ಏನಪ್ಪ ಮಾಡ್ಲಿ? ನನ್ನಂತ ಬಾಬಿ ಪರದೇಶಿ ನೋಡ್ಕೊಳ್ಳೋರು ಯಾರಪ್ಪ ಈ ಊರಲ್ಲಿ? ಅಪ್ಪ ಗೌಡ್ರೆ, ಕೆಂಪೇಗೌಡ್ರೆ, ಯಾವ ಸಮಯದಲ್ಲಿ ಈ ಊರ್ ಕಟ್ಬಿಟ್ಟು ಏನ್ ಕಟ್ಟಿರು? ಕನ್ನಡ ಒಂದ್ ಬಿಟ್ಟು ಬೇರೆ ಎಲ್ಲಾ ಭಾಷೆ ಮಾತಾಡೋ ಜನ ಇಲ್ಲವ್ರೆ. ಈ ಊರಿಗೆ ಬರ್ಬೇಕು ಅಂದ್ರೆ ಕನ್ನಡ ಒಂದ್ ಬಿಟ್ಟು ಬೇರೆ ಎಲ್ಲಾ ಭಾಷೆ ಕಲ್ತ್ಕೋಬೇಕು ಅಂತ ನನ್ಗೆ ಈಗ್ಲೇ ಕಡೆ ಗೊತ್ತಾಗಿದ್ದು. ಸ್ವಾಮಿ, ನನ್ನಂತ ಬಾಬಿ ಪರದೇಶಿ ಯಾರಯ್ಯ ಕಾಪಾಡೋರು? ನಿನ್ನ ನನ್ನೇ ಭಿಕ್ಷಕ ಅಂತ ತಿಳ್ಕೊಬಿಡ. ಹೋಗಲು ಬೇಕು ಬಾ. ಅಮ್ಮ, ತಾಯೇ, ಅಯ್ಯ ಸ್ವಲ್ಪ ನಿಂತ್ಕಡೆಯ, ನಿನ್ನಮ್ಮಯ್ಯ ಅಂತೀನಿ. ನಾನು ದೇವರಾಣೆ ಭಿಕ್ಷಕ ಅಲ್ಲ ಕಡೆಯ. ನಾನು ಭದ್ರಾವತಿ ತಾಲೂಕು ಅಂತರಿಗೇನು ಕಡೆಯ. ನನ್ನ ಹೆಸರು ಬೋರಣ್ಣ ಅಂತ. ನನ್ನ ತಂಗಿ ಗಂಡನ ಹುಡುಕ್ಬೇಕು ಅಂತ ನಿನ್ನೆ ರಾತ್ರಿ ಭದ್ರಾವತಿಲಿ ಟ್ರೈನ್ ಹತ್ತದೆ. ಬೆಳಿಗ್ಗೆ ಎದ್ದು ಸಿಟಿ ರೇಸಲ್ಲಿ ನೋಡಿದ್ರೆ ನನ್ನ ಅಂಗಿ, ನನ್ನ ರುಗ್ಗಿ, ನನ್ನ ಬೆಟ್ಟಿಗೆ ಸಮೇತ ನುಂಡ್ಲಿಗೆ ಹೊತ್ಕೊಂಡು ಹೋಗಿದ್ರು ಕಡೆಯ. ನೀರೇನ್ చెప్తా ఉండారో నాకు తెలియదండి. ಇವನೇ ಅವನೆಯ ಚಪ್ಲಿ ಅಂಡಿ ಕುಂಡಿ ಅಂತೆಲ್ಲ ಮಾತಾಡ್ತಾವನೆ. ಪಿಚ್ಚುವಾಡು ಬಂದ್ಬಿಟ್ಟ. ಯೋ ಭದ್ರಾವತಿ, ಇದೇ ಅವತಾರದಲ್ಲಿ ಭದ್ರಾವತಿಯಿಂದ ಬಂದ್ಯಾ? ಕನ್ನಡ ಕಸ್ತೂರಿ ಹೌದು. ಬಹಳ ಸಂತೋಷ ಆಗ್ಬಿಡ್ತು ಕನ್ನಡ. ಕೆಂಪೇಗೌಡ್ರೆ, ಕೊನೆಗೂ ನನ್ ಬರೇ ನಿಮಗ್ ಕೇಳಿಸ್ಬಿಡ್ತಾ? ಅಥವಾ ನೀವೇ ಏನಾದ್ರೂ ಈ ರೂಪದಲ್ಲಿ ಬಂದಿದ್ರ? ಏನೋ ಕಣಪ್ಪ, ಬೆಳಿಗ್ಗೆಯಿಂದ 100 ಜನ ನೋಡ್ದೆ. ಎಲ್ಲ ಕನ್ನಡಿಗರಿಗೆ ಕಾಣಿಸ್ತಾರೆ. ಹತ್ರಕ್ಕೆ ಹೋಗಿದ ತಕ್ಷಣನೇ ಅವನು ಭಿಕ್ಷುಕದವನು ಅಂತ ತಿಳ್ಕೊಂಡ್ಬಿಟ್ಟು ಕನ್ನಡ ಅನ್ಕೊ ಮಾನವನೇ ಅಂತ ಹೊಂಟು ಹೋಗ್ತಿದ್ರು. ನೀನ್ ಬಂದು ಕನ್ನಡ ಮಾತಾಡಲ್ಲ. ಬಾಳಲಿ ಕನ್ನಡ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಈ ಅವತಾರದಲ್ಲಿ ಇಲ್ಲಿಗೆ ಬಂದಿರೋದು ಏನಕ್ಕೆ? ಕೆಲಸ ಹುಡುಕೊಂಡ ಇಲ್ಲ ಸಿನಿಮಾ ಚಾನ್ಸ್ ಗಿನ್ಸ್ ಕೇಳ್ಕೊಂಡ? ಅಯ್ಯೋ, ಸಿನಿಮಗೂ ಇಲ್ಲ ಡರಾಂಬೂ ಇಲ್ಲ. ತಂಗಿ ಕೊಟ್ಟಿರೋದು ಇದೇ ಊರಿಗೆ ಕಂಡೆ. ಅವ್ರು ನನ್ ತಂಗಿನೂ ನಮ್ ಬಾವನು ನೋಡ್ಕೊಂಡು ಹೋಗೋಣ ಅಂತ ಭದ್ರಾವತಿಯಿಂದ ರೈಲತ್ತಿ ಇಲ್ಲಿಗೆ ಬಂದೆ. ಸರಿ, ನಿನ್ ತಂಗಿ ಮನೆ ಅಡ್ರೆಸ್ ಹೇಳೋ, ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅಲ್ಲೇ ಇರೋದು ತೊಂದ್ರೆನಾ? ಅಡ್ರೆಸ್ ಇತ್ತಲ್ಲ, ಅದನ್ನ ಪೆಟ್ಟಿಗೆ ಒಳಗೆ ಬಂದೋಬಸ್ತಾಗಿ ಮನೆ ಕಟ್ಟಿದ್ದೆ. ಬಟ್ಟೆ ಸಮೇತ ಪೆಟ್ಟಿಗೆ ಹೊಡ್ಕೊಂಡು ಹೊಟ್ಟೋದ್ರು.
ಹೃತಿಕ್ ಅಂದ್ರೆ ಹೃತಿಕ್ ಕಣೆ. ನಮ್ ಇಂಡಿಯಾದಲ್ಲಿರೋ ಯಂಗ್ ಹೀರೋಗಳಲ್ಲಿ ರಿತಿಕ್ ಇರೋ ಚಾರ್ಮು ಸ್ಮೈಲು ಬೇರೆ ಯಾವ ಹೀರೋಗೂ ಇಲ್ಲ ಕಣೆ. ಹೌದು ಕಣೆ, ಅವನ್ ಹೈಟು ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಅವನ್ ಪಿಕ್ಚರ್ ನೋಡ್ದಾಗಿಂದ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಕಣೆ. ಓ, ನನ್ಗೂ ನಿದ್ದೆ ಬರಲ್ವೇ? ನಂಗೂ ನಿದ್ದೆ ಬರಲ್ಲ. ನಿದ್ದೆನೇ ಬರಲ್ಲ. ಮನೇಲಿ ಗಂಡ ಚೆನ್ನಾಗಿದೆ ಅಂತ ಯಾವ ಬಾಯಲಾರು ಬರ್ತಾವ ನೋಡು. ರಿತಿಕ್ ಅಂತೆ, ರಿತಿಕ್. ಲೇ ರಿತಿಕ್, ಹೀರೋನ ನೀನು? ವಿಲ್ಲನ್ ಕಣೋ. ನನ್ನಂತ ಎಷ್ಟೋ ಗಂಡಸರಿಗೆ ವಿಲ್ಲನ್ ನೀನು. ನೀನ್ ಗೋಡೆ ಮೇಲೆ ಇರಬಾರ್ದು. ಇಂಜಿನಿಯರ್ ಸರ್, ಒಂದ್ ನಿಮಿಷ. ಏನಪ್ಪ? ಯಾಕೆ? ಏನು ಇಲ್ಲ ಸರ್, ಬಾಣ್ಲಿ ತುಂಬಾ ವೆಯ್ಟ್ ಜಾಸ್ತಿ. ಕೆಳಗಡೆ ಇಟ್ಟು ಬಗ್ಗಿ ಎತ್ಕೊಂಡ್ಬಿಟ್ರೆ ಸ್ವಂಟ ಹಿಡ್ಕೊಂಡ್ಬಿಡುತ್ತೆ. ಹಂಗೆ ಒಂದ್ ದಮ್ ಹೊಡಿಬೇಕಾಗಿತ್ತು. ದಮ್ ಹೊಡಿಯೋ ತನಕ ನಿಮ್ ತಲೆ ಮೇಲಿರ್ಲಿ ಅಂತ ಹಂಗೆ ಇಟ್ಟಿದೀನಿ ಸರ್. ನಾನೊಬ್ಬ ಇಂಜಿನಿಯರ್, ನೀ ನನ್ ಕೈ ಕೆಳಗಡೆ ಕೆಲಸ ಮಾಡೋನು. ನೀನ್ ದಮ್ಮೊಡಿಯೋಕೋಸ್ಕರ ಬಾಂಡಿನ ನನ್ ತಲೆ ಮೇಲೆ ಇಟ್ಬಿಟ್ಟು ಇನ್ಸಲ್ಟ್ ಮಾಡ್ತಾ ಇದೀಯಲ್ಲ. ನಾನೇನಾದ್ರು ಬಾಸ್ಗೆ ಹೋಗಿ ಹೇಳಿದ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತಾ? ಗೊತ್ತು ಸರ್, ಬಾಸ್ ಕೇಳಿದ್ರೆ ನನ್ ಕೆಲಸ ಹೋಗುತ್ತೆ ಅಂತ. ಆದ್ರೆ ಸಾಯಂಕಾಲ ಆಚೆ ಬರ್ತಿರಲ್ಲ, ಆಗ ನಿಮ್ ಕೈಯೋ ಕಾಲೋ ತೆಗಿತೀನಿ. ಆಗ್ಬೋದಲ್ಲ? ಈ ಊರ್ನ ಬಿಟ್ಬಿಟ್ಟು ನಾನ್ ಬೇರೆ ಯಾವ್ದಾದ್ರು ಊರ್ಗ್ ಹೊಟ್ಟೋಗ್ತೀನಿ. ಆಟೋ ಆಟೋ, ಮಾರ್ಕೆಟ್ಗೆ ಹೋಗ್ತಿಪ್ಪ? ಹೋಗ್ತೀನಿ. ಸರ್, ನಾನು ಮಾರ್ಕೆಟ್ಗೆ ಹೋಗ್ಬೇಕು. ಬೇಕಾದ್ರೆ ಅರ್ಧ ಚಾರ್ಜ್ ಕೊಟ್ಬಿಡ್ತೀನಿ. ಚಾರ್ಜ್ ನಾನೇ ಕೊಡ್ತೀನಿ. ನಾನೇನ್ ತಲೆ ಮೇಲೆ ಹೊತ್ಕೊಡ್ಬೇಕು ನಿಮ್ನ? ಬಂದ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ನಿಮ್ ಹೆಸರು? ನನ್ನ ಹೆಸರು ಬೋರಣ್ಣ ಅಂತವ. ಸರ್, ನೀವು ಸ್ವಲ್ಪ ಬಾಡಿ ಕಮ್ಮಿ ಮಾಡ್ಕೊಂಡ್ರೆ ಸಿನಿಮಾದಲ್ಲಿ ಚಾನ್ಸ್ ಸಿಗ್ಬೋದು ಸರ್. ಯಾವ್ದು ಕನ್ನಡ ಪಿಕ್ಚರ್ ಅಲ್ಲೇ ಅವ್ರು ನಮ್ಮನ್ನ ಹಾಕೊಳ್ಳಲ್ಲ ಬಿಡಿ. ಯಾಕೆಂದ್ರೆ ಚಡ್ಡಿ ಹೊಲ್ಸೋದಕ್ಕೆ 4 ಮೀಟರ್ ಬಟ್ಟೆ ಬೇಕು. ಹಂಗಾಗಿ 1 ಮೀಟರ್ ಬಟ್ಟೆ ಸರಿ ಒಂದೊಂದವ್ರನ್ನೇ ಅವ್ರು ಹಾಕೊಳ್ಳೋದು. ವೆರಿ ನೈಸ್ ಸ್ಮೈಲ್. ಇದೇನೆ ಹಿಂಗ್ ಎಡಮಲ್ ಆಗ್ತಿರ್ಬಿಟ್ಟೆ. ಇದೇನಕ್ಕ ಮಾರ್ಕೆಟ್ ಇಂತ ಇಳ್ಕಂತೀನಿ ಅಂತ ಇಲ್ಲೇ ಇಳ್ಕೊಂಡ್ರೆ? ಬಾರಯ್ಯ ಈಚೆಗೆ, ತೆಗೆಯ. ಈಚೆಗೆ ತೆಗೆಯ? ಏನ? ದುಡ್ಡನ್ನ. ದುಡ್ಡು ಯಾಕಕ್ಕ? ಯಾಕೆ ಅಂದ್ರೆ ಇಷ್ಟೊತ್ತರ್ಗು ಕೂತ್ಕೊಂಡು ಟಚಿಂಗ್ ಮಾಡ್ಕೊಂಡಿಯಲ್ಲ, ಅದಕ್ಕೆ. ಬಲವಾದಿಂದ ಮಾತಾಡು. ಯಾಕೆ? ಗಾಡಿ ಒಳಗೆ ಕೂತ್ಕೊಂಡು ಟಚಿಂಗ್ ಮಾಡಿದ್ದು ನಾನಲ್ಲ, ನೀನು. ಕಾಸು ಕೊಡ್ತೀಯೋ ಇಲ್ಲ ಹೋಗ್ಲೋ? ಹೋಗು. ನೋಡ್ರಪ್ಪ, ಈ ವೈನ ಕರ್ಕೊಂಡೋಗಿ ಮುಂದಿಟ್ಟು ನೀ ಹೊರಡಪ್ಪ. ದೇವ್ರು ನೋಡೇನ್. ಅಯ್ಯಯ್ಯೋ, ಇದೇನ್ ಭದ್ರಾವತಿ? ದೇವ್ರು
ವಿಶಾಲಾಕ್ಷವ ಚಟ್ನಿ ಮಾಡಿ ಹೇಳ್ಬಿಟ್ಬಿಟ್ಟು ತೆನ್ನೆ ಕೊಟ್ಟಿದ್ ಬಟ್ಟೆನೆಲ್ಲ ವಾಪಸ್ ಕಸ್ಕೊಂಡ್ಬಿಟ್ಲು. ಏನ್ ಮಾಡೋದು, ಅದ್ರಾಗ ನಂದು ರವಷ್ಟು ತಪ್ಪದೆ. ಆಟೋದಲ್ಲಿ ಬರೋತ ಹೋಯ್ತಾ ಇದ್ನ, ಒಂದ್ ಗೆಜ್ಜೆ ಸೌಂಡ್ ಕೇಳಿಸ್ತು. ಆಟೋದಲ್ಲಿ ನಾನು ಬರ್ತೀನಿ ಹೇಳ್ಲು. ಯಾವ ಸೌಂಡು? ಗೆಜ್ಜೆ ಸೌಂಡು. ವೆರಿ ಗುಡ್ ವೆರಿ ಗುಡ್. ಭದ್ರಾವತಿ, ನಮ್ಮೂರಿಂದ ಬೆಂಗಳೂರಿಗೆ ಬಂದು ನಮ್ಮೂರ್ ಮಾನನ ಅಳದು ಹರಾಜ್ ಹಾಕ್ಬಿಟ್ಟಿದ್ದೀರ. ಸುಮ್ಕಿರು ದೇವ್ರು, ಉರಿಯಾಗಾಯ್ದಲ್ಲಿ ಉಪ್ಪು ಹಾಕ್ಬೇಡ. ಕುಂತ್ರು ನಿಂತ್ರು ಅವಳದೇ ಜ್ಞಾನ, ದೇಹಕ್ಕಿಲ್ರಿ ಸಮಾಧಾನ ಅವಳಿಗೆ ಇಂತ. ಏನೇ ನಿಂತ್ಬಿಟ್ಟಿದೆಯಲ್ಲೇ? ಮಗನಿಗೆ ಧೈರ್ಯ ಬರ್ಲಿ ಅಂತ ಫೈಟಿಂಗ್ ಕಥೆಗಳೆಲ್ಲ ಹೇಳ್ತಿದ್ರಲ್ಲ, ಇವತ್ತು ಅವ್ನ್ ಏನ್ ಮಾಡಿದಾನೆ ಗೊತ್ತಾ? ಏನ್ ಮಾಡ್ದ? ಅವನ್ಕಿಂತ 4 ವರ್ಷ ಸೀನಿಯರ್ ಜೊತೆ ಜಗಳ ಜಗಳಾಡಿ ಕೈ ಕಾಲು ಮುರ್ಕೊಂಡ್ ಬಂದೇನೆ. ಇಲ್ಲ, ರಕ್ತ ಬರತ್ರ ಅವನ್ ಮುಖ ಮೂತಿ ಎಲ್ಲ ಪಂಕ್ಚರ್ ಮಾಡಿದಾನೆ. ಏನು, ನನ್ನ ಮಗ ಅವನಿಗಿಂತ 4 ವರ್ಷ ದೊಡ್ಡವನ್ನ ಚೆನ್ನಾಗಿ ಇಕ್ಬಿಟ್ಟಿದಾನ. ಮೈ ಸನ್ ಈಸ್ ಗ್ರೇಟ್, ರಿಯಲಿ ಗ್ರೇಟ್. ಸಾಕ್ ಸುಮ್ನೆ ಇರ್ರಿ. ನೋಡೇ ವಿಶ್ವ, ನನ್ನ ಮಗ ನನ್ನಾಗಿ ಸಭ್ಯಸ್ತ ಕಣೆ. ಅವ್ನ್ ಸುಮ್ನೆ ಕಾಲ್ ಕೇರ್ಕೊಂಡು ಯಾರ ಹತ್ರ ಜಗಳಕ್ಕೆ ಹೋಗೋದಿಲ್ಲ. ಇವನೇನೋ ಕಿತಾಪತಿ ಮಾಡಿರ್ತಾನೆ, ಅದಕ್ಕೆ ಅವ್ನ್ 4 ಇಕ್ಕಿರ್ತಾನೆ. ಹೌದೌದು, ಒದೆ ತಿಂದ ಹುಡ್ಗನ್ ತಂದೆ ಯಾರು ಗೊತ್ತಾ? ಯಾರು? ಗೊರ್ಗೊಂಟೆ ಪಾಳಿದ ದೊಡ್ಡ ಪೈಲ್ವಾನು. ಅವನ್ ಯಾವನ? ಅದು ನಮ್ಗೆ ಯಾವ ಕ್ಷಣದಲ್ಲಿ ಆ ಪೈಲ್ವಾನ್ ನಮ್ಮನೆ ಹುಡ್ಕೊಂಡ್ ಬರ್ತಾನೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಎಲ್ಲಕ್ಕೆ ಹೋಗ್ತಾ ಇದೀರಾ? ಒಂದ್ ನಿಮಿಷ ಇರಲ್ಲೇ. ನೇಮ್ ಬೋರ್ಡ್ ಯಾಕೆ ತೆಗಿತಾ ಇದೀರಾ? ಇದನ್ನ ತೆಗೆದ್ಬಿಟ್ಟು ವಿಶಾಲಾಕ್ಷಮ್ಮನ್ ಗಂಡ ಅಂತ ಹಾಕ್ಸ್ಬಿಡ್ತೀನಿ. ಯಾಕೆ? ಯಾಕೆಂದ್ರೆ ಆ ಪೈಲ್ವಾನ್ ಏನಾದ್ರು ನಾನು ಹುಡ್ಕೊಂಡು ಈ ಬೀದಿಗೆ ಬಂದ ಅಂದ್ರೆ ಈ ಬೋರ್ಡ್ ನೋಡ್ಬಿಟ್ಟು ಇದೇ ನಮ್ಮ ಮನೆ ಅಂತ ನೆಟ್ಟು ಒಳಗ್ ಬಂದ್ಬಿಡ್ತಾನೆ. ಆಹಾ, ಬನ್ನಿ ಇಲ್ಲಿ. ಚಿನ್ನಿಗೆ ರಾಯ, ನಿಮ್ಗೆ ಏನ್ ತಲೆರಿ ನಿಮ್ದು? ಈ ಬೀದಿಗೆ ಬಂದು ಒಂದ್ ಎಳೆ ಮಗುನು ನಮ್ಮನೆ ಎಲ್ಲಿ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ತೋರ್ಸಲ್ವಾ? ಕರೆಕ್ಟ್. ಏನ್ ಕರೆಕ್ಟ್? ನಾನು ಆಲ್ರೆಡಿ ಎದುರ್ಕೊಂಡಿದ್ದೀನಿ, ನೀನ್ ಬೇರೆ ಎದುರಿಸ್ತೇಲೆ. ನೋಡಿ, ಮೊದ್ಲು ಒಳಗ್ ಹೋಗಿ ಪಂಕಜ್ ಹತ್ರ ಹುಡ್ಗ ನಂಬರ್ ಇದೆಯಾ ಕೇಳೋಣ. ನಂಬರ್ ಇದ್ರೆ ನೀವು ಫೋನ್ ಮಾಡಿ ಅವ್ನ ತಂದೆ ಹತ್ರ ಸಾರಿ ಕೇಳಿ ಸಮಾಧಾನ ಮಾಡ್ರಿ. ಅಯ್ಯೋ, ಇದು ಫೋನ್ ನಲ್ಲಿ ಮಾತಾಡೋ ವಿಷಯ ಅಲ್ಲ ಕಣೆ. ಬಾರಿ ನೀನು ಸಾಧಾರಣವಾದ ವಿಷಯ ಆಗಿದ್ರೆ ಫೋನಲ್ಲಿ ಮಾತಾಡ್ಬಿಡೋದಾಗಿತ್ತು. ಇದು ಏನ್ ಮಾಡೋದೀಗ? ಇದು ನಿನ್ ಕುತ್ಕೆಲಿರೋ ಮಾಂಗಲ್ಯದ ಪ್ರಶ್ನೆ ಕಣೆ. ವಿಶ್ವ, ಒಂದ್ ಕೆಲಸ ಮಾಡೋಣ, ನಾನು ನೀನು ಪಂಕಜ್ ಹತ್ರ ಅವನ ಅಡ್ರೆಸ್ ತಗೊಂಡು ಸೀದಾ ಅವ್ರ ಮನೆಗೆ ಹೋಗಿ ನೀನ್ ನಿಂತ್ಕೊಂಡೇ ಇರೋ, ನಾನು ಅವನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಯೋ ಸಾಕ್ ಸುಮ್ನೆರಯ್ಯ. ಗುರುಗೊಂಟೆ ಪಾಳ್ಯಕ್ ಮಾತ್ರ ಪೈಲ್ವಾನ್ ಆಗಿದ್ಯಾ ನೀನು, ಆದ್ರೆ ನಮ್ ಡ್ಯಾಡಿ ಪೈಲ್ವಾನ್ಗೆ ಪೈಲ್ವಾನ್. ಒಂದ್ ನಿಮಿಷ ಇರು ಡ್ಯಾಡಿ. ಯೋ, ವೀರನ್ಗೆ ಒಂದೇ ಸತಿ ಸಾವು, ಆದ್ರೆ ಪುಕ್ಲಾದವನು ದಿನಾ ಸಾಯ್ತಾ ಇರ್ತಾನೆ. ನೋಡಿ ನೋಡಿರೋದನ್ನ. ಯೋ, ನನ್ ಲೈಫ್ ಅಲ್ಲಿ ಭಯ ಅನ್ನೋದೇ ಇಲ್ಲ. ಲೋ ಪಂಕಜ್, ಯೋ ಪ್ಲೀಸ್ ಮಮ್ಮಿ, ನಂಗ್ ಮಾತಾಡೋಕಾದ್ರೂ ಬಿಡ್ತೀರಾ? ಯೋ ಪೈಲ್ವಾನ್, ನಾಳೆ ಬೆಳಿಗ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ನಾನು ನಮ್ ಡ್ಯಾಡಿ ನಿಮ್ಮನೆ ಎದುರುಗಡೆ ಇರೋ ಪಾರ್ಕ್ ಬರ್ತೀವಿ. ನಿಂಗೇನಾರು ತಾಕತ್ತಿದ್ರೆ ನಮ್ ಡ್ಯಾಡಿ ಜೊತೆ ಫೈಟ್ ಮಾಡೋ, ನೋಡೋಣ. ಇಟ್ಸ್ ಮೈ ಚಾಲೆಂಜ್. ಓಯ್ ಬಚ್ಚಾ, ಜೋಕ್ ಮಾಡ್ತಿದ್ಯೋ ಇಲ್ಲ ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತಿದ್ಯೋ? ಇಟ್ಸ್ ಮೈ ಓಪನ್ ಚಾಲೆಂಜ್. ಯಾ, ಟುಮಾರೋ ಇಸ್ ಮೈ ಹ್ಯಾಪಿಯೆಸ್ಟ್ ಡೇ ಇನ್ ದ ವರ್ಲ್ಡ್. ಏಯ್ ಸತೀಶ, ಬನ್ನಿ, ಹ್ಯಾಪಿ ನ್ಯೂಸ್. ಹ್ಯಾಪಿಯೆಸ್ಟ್ ಡೇನಾ? ಅಯ್ಯೋ, ನನಗೆ 95 ವರ್ಷ ಆಯಸ್ಸು ಅಂತ ಜ್ಯೋತಿಷ್ ಹೇಳಿದ್ರು. ನಾಳೆಗೆ ಲಾಸ್ಟ್ ಆಗ್ತಾ ಇದೆಯಾ? ದೇವ್ರು ದೇವ್ರು ದೇವ್ರು, ಓಲ್ಡನ್. ಇದೇನ್ ಭದ್ರಾವತಿ, ಅಲ್ಲಿ ಇಲ್ಲಿ ಸಾಲದು ಅಂತ ಪಾರ್ಕ್ ಅಲ್ಲಿ ಕೂತ್ಕೊಂಡು ಸೈಟ್ ಹೊಡಿತಾ ಇದ್ದೆ ನೀನು? ಈ ವಯಸ್ಸಲ್ಲಿ ನನಗೆ ಬೇಕಾ ಹೇಳಿ? ಮತ್ತೆ ಇಲ್ಲೇನ್ ಕೆಲ್ಸ? ನಾನು ಮನೆಗೆ ಬರೋಣ ಅಂತಿದ್ದೆ. ಈ ಸಾಲಾಕ್ಷವ ಎಲ್ಲಿ ನನ್ ಮೇಲೆ ಗುರಾಯಿಸ್ತಾಳೋ ಅಂತ ಹೇಳಿ ಪಾರ್ಕ್ಗೆ ಕೂತ್ಕೊಂಡು ಕಾಯ್ತಿದ್ದೆ. ದಿವಸ ನೀವ್ ಆಫೀಸ್ ಓಡಾಡೋದು ಇದೇ ರಸ್ತೆ ಅಲ್ವಾ, ಬಂದೇ ಬರ್ತೀರಾ ಅಂತ ನಂಗೆ ಕಾಯಮಿತ್ತು. ಅನ್ಕಂಡೆಗೆ ಬಂದ್ಬಿಟ್ರಿ. ಯಾಕೆ? ಆ ಕೊಲ್ಗಾರ ಅವನಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವನು ನಿಮ್ ಮೇಲೆ ಅಮರ್ಕೋಬಹುದು. ಅಯ್ಯೋ, ನಿಂತ್ಕೊಳ್ಳಿ, ಸ್ವಲ್ಪ ಧೈರ್ಯ ತಗೊಳ್ಳಿ. ಮತ್ತೆ ಅಮರ್ಕೋಬಹುದು ಅಂತ ಹೇಳ್ತಿ, ಯಾಕೆ ಧೈರ್ಯವಾಗಿರ್ಲಿ ನಾನು? ಆ ಕೊಲ್ಗಾರ ಕೈಯಿಂದ ಬಚಾವಾದಂಗೂ ಇರ್ಬೇಕು. ದಿನಾ ನೀವು ಆಫೀಸಲ್ಲಿ ನೆಮ್ಮದಿಯಾಗೂ ಕೆಲಸ ಮಾಡ್ಬೇಕು ಅಂತ ಒಂದ್ ಐಡಿಯಾ ಓಡಿಸ್ಬಿಟ್ಟಿದೀನಿ. ಏನಾ ಬಾಂಬ್ ಗುಂಬಿದೆ ಅದ್ರಲ್ಲಿ? ಬಾಂಬು ಇಲ್ಲ, ಬೋಂಡನೂ ಇಲ್ಲ, ಬರೀಲಿ. ಇಂಜಿನಿಯರ್ ಗಾಡಿ ಇಲ್ಲಿ ನಿಂತಿದೆ, ಎಲ್ಲೋದ್ರಿ ಇವರು? ಏನಯ್ಯ ಗೋಪಾಲ್, ಯಾಕೆ ನಿಂತಿದ್ದೀಯಾ? ಇಂಜಿನಿಯರ್ ವಿಜಯ ಪ್ರಕಾಶ್ ಅವ್ರ ಗಾಡಿಯಲ್ಲಿ ನಿಂತಿದೆಯಲ್ಲ, ಅವ್ರು ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇದ್ದೆ ಸರ್.
ಬೇರೆ ಯಾರು ಪಂಜಾಬಿಂದ ಬಂದಂಗ ಅವ್ರೆ ಎಲ್ಲೋದ್ರು? ಇಲ್ಲೇ ಎಲ್ಲ ಕ್ಯಾಂಟೀನ್ ಹೋಗ್ಬೇಕು. ನಡಿ ನಮ್ ಕೆಲಸ ನೋಡೋಣ. ಬಾಬಾ. ನೋಡಿದ್ರ ದೇವ್ರು, ದಿವಸ ನಿಮ್ ಜೊತೆ ಕೆಲಸ ಮಾಡೋರೆ ನಿಮ್ಮನ್ನ ಈ ಆಸ್ತಲ್ ಕಂಡಿಡಿಲಿಲ್ಲ ಅಂದ್ಮೇಲೆ ಇನ್ನ ಕೊಲಗಾರ ನನ್ ಮಗ ಕಂಡಿಡಿತಾನ? ನೋಡ್ದ ಭದ್ರಾವತಿ, ನನ್ ಹೆಂಡತಿ ಮಾಡ್ಕೊಟ್ಟಿದ್ 2 ರೊಟ್ಟಿ ತಿಂದ್ಬಿಟ್ಟು ನೀನ್ ಎಷ್ಟೊಂದು ಬುದ್ಧಿವಂತ ಆಗ್ಬಿಟ್ಟೆ. ಯಾವ್ರು ದಿನಾ ನೀವು ಮನೆಯಿಂದ ಆಫೀಸಿಗೆ ಬರ್ಬೇಕಾದ್ರೆ ಇದೇ ಆಸ್ತಲ್ ಬರ್ಬೇಕು. ಬಂದು ಬಾತ್ರೂಮ್ ಮಳಿಗೆ ಹೋಗಿ ಇದನ್ನ ಕಳಚಾಕ್ಬಿಟ್ಟು ಒರಿಜಿನಲ್ ಡ್ರೆಸ್ ಅಲ್ಲಿ ಇರ್ಬೇಕು. ಮತ್ತೆ ನೀವು ಮನೆಗೆ ಹೋಗ್ಬೇಕಾದ್ರೆ ಬಾತ್ರೂಮ್ ಮಳಿಗೆ ಹೋಗಿ ಇದೇ ಯಾಸ ಹಾಕೊಂಡು ಮನೆಗೆ ಹೋದ್ರೆ ಯಾವ ಅಪಾಯನೂ ಇರಕ್ಕಿಲ್ಲ. ಹೆಂಗೆ? ಹೊಡಿ ಮತ್ತೆ ಹ್ಯಾಂಡ್ಲ್. ಹಾ, ಆದ್ರೆ ಒಂದ್ ಕಂಟ್ರೀಸನ್ ಏನು ಅಂದ್ರೆ ನೀವು ಆ ಸ್ಕೂಟ್ರಲ್ಲಿ ಓಡಾಡೋದ್ ಬಿಟ್ಟು ಅದ್ರ ಕೀನ ನನ್ನ ಕೈಲಿ ಕೊಟ್ಬಿಡ್ಬೇಕು. ಮತ್ ಇದ್ರಲ್ಲಿ ಓಡಾಡ್ದೆ ನಾಯಿ ಮೇಲೆ ಓಡಾಡ್ಲಾ? ನಾಯಿ ಮೇಲೆ ಯಾಕೆ? ಈ ಸೂಟ್ ಹಾಕೊಂಡು ಆಟೋದಲ್ಲಿ ಓಡಾಡಿದ್ರು ಜನ ನಗಾಡ್ತಾರೆ. ಮರ್ಯಾದೆಯಿಂದ ಟ್ಯಾಕ್ಸಿಲಿ ಓಡಾಡ್ಬಿಡಿ. ಟ್ಯಾಕ್ಸಿಯಲ್ಲಿ ತಿಂಗಳೆಲ್ಲ ಓಡಾಡ್ತಾ ಇದ್ರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಓಡಾಕ್ ಅವನಲ್ಲಿ ಬದುಕವನೆ. ಆ ಕೊಲ್ಗಾರ ರಾಕ ನಿಮ್ ಸ್ಕೂಟರ್ ನಂಬರ್ನ ಏನಾದ್ರೂ ಗುರ್ತಾಕೊಂಡ್ಬಿಟ್ಟಿದ್ರೆ? ಯಾರು? ಅರೆ ರೇ ರೇ ವಿಶಾಲು, ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಧನಲಕ್ಷ್ಮಿ, ಇನ್ನೊಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಭಾಗ್ಯಲಕ್ಷ್ಮಿ, ಹೋಲ್ಸೇಲ್ ಆಗಿ ನೋಡಿದ್ರೆ ಅದೃಷ್ಟ ಲಕ್ಷ್ಮಿ. ಅಲ್ಲ, ಮದುವೆಗೆ ಮುಂಚೆ ಹೇಗಿದ್ಯೋ ಈಗ್ಲೂ ಹಾಗೆ ಇದೆಯಲ್ಲ. ವೆರಿ ಗುಡ್. ನೋಡು, ಹೆಣ್ಮಕ್ಳು ಹೀಗಿದ್ರೆ ಗಂಡಂದ್ರು ಹೆಂಡತಿರ ಬಿಟ್ಟು ಹೋಗೋದಿಲ್ಲ. ಅದ್ ಸರಿ, ನೀವ್ಯಾರು? ಪಂಕಜ್ ಹೇಗೆ? ನಿನ್ ಹಾಗೋ ಅಥವಾ ಅವ್ರ ಅಪ್ಪನಾಗೋ? ನೀವ್ಯಾರು ಅಂತ ಹೇಳಲೇ ಇಲ್ಲ. ಪಂಕಜ್ ಬಗ್ಗೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ರಾತ್ರಿ ಮಲಗಕ್ ಮುಂಚೆ ಟಾಯ್ಲೆಟ್ ಹೋದ್ರು ಹಾಸಿಗೆ ಮೇಲೆ ಒಂದ ಮಾಡ್ಕೊಳ್ಳೋ ಅಭ್ಯಾಸ ಅವರ ಅಪ್ಪನಿಗೆ 5 ವರ್ಷದ ತನಕ ಇತ್ತು. ಮಗನು ಅಪ್ಪನ ಕೇಸ? ರೀ ಸ್ವಾಮಿ, ಮೊದ್ಲು ನೀವ್ಯಾರು ಅಂತ ಹೇಳಿ. ಅಂದ್ರೆ ನೀನ್ ಮದುವೆ ಆದಾಗ್ಲಿಂದ ನಾನು ಯಾರು ಅಂತ ವಿಜಯ್ ನಿನ್ನ ಹತ್ರ ಹೇಳಿಲ್ವಾ? ಅಟ್ಲೀಸ್ಟ್ ನೀನಾದ್ರೂ ನನ್ ಗುರ್ತಿಡ್ತೀಯ ಅನ್ಕೊಂಡೆ. ಇನ್ಸಲ್ಟ್. ಬಿಡು, ನಾನೇ ವಿಜಯ್ ಹತ್ರ ಕೇಳ್ತೀನಿ. ವಿಜಯ್, ಏ ವಿಜಯ್! ತಡೀರಿ, ಅವ್ರ ಮನೇಲಿ ಆಫೀಸ್ಗೆ ಹೋಗಿದ್ದಾರೆ. ಆಫೀಸ್ಗೆ ಹೋಗಿದ್ದಾನ? ಸರಿ ಅಮ್ಮ, ಇದು ಪಂಕುಗೆ, ಇದು ನಿನಗೆ. ಇದನ್ನ ತಗೊಂಡೋಗಿ ಒಳಗಡೆ ಇಟ್ಬಿಡು. ಇಲ್ಲ, ನಾನ್ ತಗೊಳಲ್ಲ. ನಮಗೂ ನಿಮ್ಗೂ ಏನ್ ಸಂಬಂಧ ಹೇಳಿ? ಸಂಬಂಧನ? ಅಯ್ಯೋ, ನಾನು ಅವ್ರ ಮಾವ ಕಣಮ್ಮ. ತಗೊಂಡೋಗಿ ಒಳಗಡೆ ಇಡು, ತಗೊಂಡೋಗು. ನಾನು ಬೇಗ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ವಿಶಾಲು, ನಾನೇ ಹೋಗಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ನೋಡು, ನೀನ್ ಯಾವುದೇ ಕಾರಣಕ್ಕೂ ಮಾವ ಬಂದಿದ್ದಾರೆ ಅಂತ ಫೋನ್ ಮಾತ್ರ ಮಾಡಿ ಹೇಳ್ಬೇಡ. ನಾನು ಬೇಗ ಕರ್ಕೊಂಡ್ ಬಂದ್ಬಿಡ್ತೀನಿ. ಒಳ್ಳೆ ಒಡ್ದೋಗಿರೋ ತಾಮ್ರದ ಬಿಂಕೆ ತರ ಲೊಡಲೋ ಅಂತ ಬಡ್ಕೋತಾನೆ. ಇವ್ರಿಗೊಬ್ಬ ಮಾವ ಇದ್ದಾನೆ ಅಂತ ವಿಜಯ್ ನನ್ನ ಹತ್ರ ಹೇಳಲೇ ಇಲ್ವಲ್ಲ? ನೀವು ವಿಶಾಲು ಮಾವನ? ಹೌದು. ನನ್ಗೆ ಅವ್ಳು ಹೇಳಲೇ ಇಲ್ವಲ್ಲ? ಮಾಡ್ತಿರ್ಬೇಕು. ವಿಶಾಲು 5 ವರ್ಷದ ತನಕ ಅವ್ರ ಅಮ್ಮನ ಎದೆ ಹಾಲು ಕುಡಿಯೋದನ್ನ ಬಿಟ್ಟೇ ಇರ್ಲಿಲ್ಲ. ನೀವೇ ಬಿಡಿಸಿದ್ರೇನು? ಹೌದು, ನಾನೇ ಬಿಡಿಸ್ದೆ. ಬೇವಿನ ಸೊಪ್ಪು ಹಚ್ಚಿ ಹಾಲು ಕುಡಿಯೋದು ಬಿಟ್ಬಿಟ್ಟು ಚೀಪಕ್ ಶುರು ಮಾಡ್ಬಿಟ್ಲು. ಬಲಗೈ ಬೆರಳ. ಅಲ್ಲ, ಮದುವೆ ಆದ ಇವತ್ತಿನವರೆಗೂ ನೀವಿರೋ ವಿಚಾರನೇ ನನಗೆ ಹೇಳಲಿಲ್ಲ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ಅದು ಯಾಕೆ? ಅದು ನಿಮ್ಮ ವೈಫ್ ಕಾಲ್. ವಿಶು, ಅಲ್ಲಿ ಮಾವ ಬಂದ್ರಾ? ಇಲ್ಲೇ ನಿಂತ್ಕೊಂಡಿದ್ದಾರೆ. ಸರಿ, ತಗೊಳ್ರಿ, ಕೆಲಸ ನೋಡೋಗಿ. ಮಾಡ್ತಾ ಇದ್ದ. ಸಾರಿ, ವಿಶಾಲು ಹೇಳಿದ್ಮೇಲೆನೆ ನೀವು ಅವ್ರ ಮಾವ ಅಂತ ಗೊತ್ತಾಗಿದ್ದು. ಸದ್ಯ ಗೊತ್ತಾಯ್ತಲ್ಲ, ಥ್ಯಾಂಕ್ಸ್. ಇವತ್ತೇ ಹೊರಟ್ಬಿಡ್ತೀರಲ್ಲ? ಯಾವ ನನ್ ಮಗ ಹೇಳಿದ್ದು? ಇನ್ನು 10-15 ದಿವಸ ಇಲ್ಲೇ ಟೆಂಟ್ ಹಾಕೋಣ ಅಂತ ಬಂದಿರೋದು. 10-15 ದಿವಸನ? ನಮ್ಮ ಮನೇಲಿ ಅಷ್ಟೊಂದು ಅನುಕೂಲ ಇಲ್ಲ. ಬೆಟರ್ ನೀವು ಯಾವ್ದಾದ್ರು ಹೋಟ್ಲು ನೋಡಿದ್ರೆ ಒಳ್ಳೇದಲ್ವಾ? ಏನು? ವಿಶಾಲು ಸ್ವಂತ ಸೋದ್ರ ಮಾವ ನಾನ್ ಹೋಟ್ಲಲ್ಲಿ ಉಳ್ಕೊಳ್ಳೋದ? ನಿಮ್ಗೆ ಇನ್ಸಲ್ಟ್ ಆಗಲ್ವಾ? ನಾನು ಇನ್ಸಲ್ಟೇ ಮಾಡಿಲ್ಲ ನೋಡಿ. ಈ ಇನ್ಸಲ್ಟ್ ಅಲ್ಲ, ಆ ಇನ್ಸಲ್ಟು. ಅದಕ್ಕೆ ಲಗೇಜ್ ಎಲ್ಲ ತಗೊಂಡೋಗಿ ನಿಮ್ಮನೇಲಿ ಬಿಸಾಕ್ಬಿಟ್ಟು ಬಂದಿದ್ದೀನಿ. ಎಲ್ಲ ಬುಕ್ ಆಗಿ ಹೋಗ್ಬಿಟ್ಟಿದ್ಯಾ? ಹೌದು. ಇವತ್ತು ನಿಮ್ ಕೆಲಸ ಎಷ್ಟು ಗಂಟೆ ಮುಗಿಯುತ್ತೆ? 5-5:30 ಮುಗಿಯುತ್ತೆ. 5-5:30. ನಾನೀಗ ಹೋಗ್ಬಿಟ್ಟು ಒಂದ್ 4-4:15 ಬಂದ್ಬಿಡ್ತೀನಿ. ಯಾವತ್ತು? ಇವತ್ತು. ಇಬ್ರು ಒಟ್ಟಿಗೆ ಹೋಗೋಣ. ನನ್ ಗಾಡಿ ಒಬ್ಬನೇ ಹೇಳಿ. ಮಿಸ್ಟರ್ ವಿಜಯ್, ನಾನು ಭೋಜನ ಪ್ರಿಯ. ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿ ತಿಂದು ತಿಂದು ಮೈ ನೋಡಿ ಸಣ್ಣಗಾಗಿದೆ. ಇದು ನಾನ್ ತಿನ್ನೋ ಲಿಸ್ಟು. ನೀವು ಇದನ್ನ ವಿಶಾಲು ಹೇಳಿ ಒಂಚೂರು ಮಿಸ್ ಮಾಡ್ದಂಗೆ ರೆಡಿ ಮಾಡಕ್ ಹೇಳಿ. ಬರ್ಲಾ? ಅಲ್ಲ, ಇದೇನ್ ತಿನ್ನಕ ಇಲ್ಲ ಹೋಟ್ಲ್ ಇಡಕ? ಅಯ್ಯೋ, ನನ್ ಮದುವೆ ಆ ದಿವಸದಿಂದ ನನ್ನ ಹೆಂಡತಿ ಒಂದ್ ದಿವಸ ನಾನು ದಿನಸಿ ಅಂಗಡಿ ಲಿಸ್ಟ್ ಇಷ್ಟು ಉದ್ದ ಕೊಟ್ಟಿರ್ಲಿಲ್ಲ. ಇವ್ನು ತಿನ್ನ ಕೊಟ್ಟವನಲ್ಲ, ಅದು 1 ದಿವಸಕ್ಕೆ. ಇನ್ನು 15 ದಿವಸಕ್ಕೆ ನನ್ ಗತಿ ಏನಾಗ್ಬೇಕು? ವಿಶಾಲು!